ಹೊಸ ಫಾಸ್ಟ್ಯಾಗ್ ನಿಯಮಗಳನ್ನು ಜಾರಿಗೆ ಬಂದಿವೆ. ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ. ಹೊಸ ರೂಲ್ಸ್ ಟೋಲ್ ಪ್ಲಾಜಾಗಳಲ್ಲಿ ಆಗುವ ವಂಚನೆ ಕಡಿಮೆ ಮಾಡಿ ವಹಿವಾಟುಗಳನ್ನು ಈಸಿ ಮಾಡೋಕ್ಕೆ ಪ್ಲಾನ್ ಮಾಡಲಾಗಿದೆ. ಹಾಗಿದ್ರೆ ಪ್ರಯಾಣಿಕರು ಇನ್ಮುಂದೆ ಯಾವ ನಿಯಮ ಪಾಲನೆ ಮಾಡಬೇಕು, ಏನೆಲ್ಲ ಬದಲಾವಣೆ ತರಲಾಗಿದೆ ಅನ್ನೋ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಟೋಲ್ನಲ್ಲಿ ಸಾಕಷ್ಟು ಸಮಸ್ಯೆಗಳು ಆಗುತ್ತೆ. ಕೆಲವರು ಫಾಸ್ಟ್ಯಾಗ್ನಲ್ಲಿ ಹಣ ಇಟ್ಟುಕೊಳ್ಳದೆ ಟೋಲ್ನಲ್ಲಿ ಸಮಸ್ಯೆ ಉಂಟು ಮಾಡ್ತಾರೆ. 10 ರಿಂದ 20 ನಿಮಿಷ ಕಾಯುವಂತೆ ಮಾಡ್ತಾರೆ. ಇದರಿಂದ ಬೇರೆ ವಾಹನದ ಪ್ರಯಾಣಿಕರಿಗೆ ಸಮಸ್ಯೆ ಆಗುತ್ತೆ. ಯಾಕಂದರೆ ಫಾಸ್ಟ್ಯಾಗ್ ಅಂದರೆ ಪಟಾಪಟ ಗಾಡಿಗಳು ಹೋಗಬೇಕು. ಆದರೆ ಹಣ ಇಲ್ದಿದ್ದಾಗ ಗಾಡಿ ಅಲ್ಲಿ ಹೋಲ್ಡ್ ಆಗುತ್ತೆ. ಅವಾಗ ಹಿಂದೆ ಟ್ರಾಫಿಕ್ ಜಾಮ್ ಆಗುತ್ತೆ. ಹೀಗಾಗಿ ಇದರಿಂದ ಸಾಕಷ್ಟು ಸಮಸ್ಯೆಗಳು ಉಂಟಾಗುತ್ತೆ. ಇದನ್ನು ತಪ್ಪಿಸುವ ಉದ್ದೇಶದಿಂದ ಹೊಸ ರೂಲ್ಸ್ ಜಾರಿಗೆ ತರಲಾಗಿದೆ. ಹಾಗಿದ್ರೆ ಆ ರೂಲ್ಸ್ ಏನು ಅನ್ನೋದನ್ನು ನೋಡೋಣ ಬನ್ನಿ. ಇದರ ಬಗ್ಗೆ ನಿಮಗೆ ಡೀಟೇಲ್ಸ್ ಆಗಿ ಮಾಹಿತಿಯನ್ನು ಕೊಡ್ತೀನಿ. ಡಬಲ್ ಟೋಲ್ ಕಟ್ಟಬೇಕು. ವಾಹನಗಳು ಟೋಲ್ ಪ್ರವೇಶಿಸುವ ಮೊದಲು 60 ನಿಮಿಷಕ್ಕಿಂತ ಹೆಚ್ಚು ಸಮಯ ಹಾಗೂ ಟೋಲ್ ದಾಟಿದ 10 ನಿಮಿಷ ವೇಳೆಯಲ್ಲಿ ಫಾಸ್ಟ್ಯಾಗ್ ನಿಷ್ಕ್ರಿಯವಾಗಿದ್ದರೆ ವಹಿವಾಟು ಅಥವಾ ಟ್ರಾನ್ಸಾಕ್ಷನ್ ಅನ್ನು ತಿರಸ್ಕರಿಸಲಾಗುತ್ತದೆ ಹಾಗೂ ಇದು ದೋಷ ಕೋಡ್ 176 ಅಡಿಯಲ್ಲಿ ಬರಲಿದೆ. ಕೊನೆಯ ಸಮಯದಲ್ಲಿ ರೀಚಾರ್ಜ್ ಮಾಡಿದರೆ ಉಂಟಾಗುವ ಹಣ ಪಾವತಿಯ ಸಮಸ್ಯೆ ತಪ್ಪಿಸುವ ಮೊದಲೇ ಫಾಸ್ಟ್ಯಾಗ್ನಲ್ಲಿ ಮೊದಲೇ ನಿಗದಿ ಹಣ ಇರಬೇಕು. ಅಂದರೆ ನೀವು ಅಲ್ಲಿ ಇದಕ್ಕಿಂತ ಮುಂಚೆನೇ ಅಲ್ಲಿ ಹಣ ಇರಬೇಕು. ಹಣ ಇಲ್ಲದೆ ಹೋಗೋ ಹಾಗೆ ಇಲ್ಲ ಅಂತ ಹೇಳಿ ಇದು ಹೇಳುತ್ತೆ. ಇನ್ನು ವಂಚನೆ ಹಾಗೂ ಟೋಲ್ ಪಾವತಿ ತ್ವರಿತಗೊಳಿಸಲು ಮಾಡಿರುವ ಪ್ರಮುಖ 6 ಬದಲಾವಣೆಗಳು ಯಾವೆಲ್ಲ ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಬನ್ನಿ. ಫಾಸ್ಟ್ ಟ್ಯಾಗ್ ಹಣ ಪಾವತಿ. ಟೋಲ್ ಹತ್ತಿರವಾಗುವವರೆಗೆ ಫಾಸ್ಟ್ಯಾಗ್ ನಿಷ್ಕ್ರಿಯವಾಗಿದ್ದರೆ ಹಣ ಪಾವತಿ ಆಗೋದಿಲ್ಲ. 10 ನಿಮಿಷ ಮೊದಲು ನಿಷ್ಕ್ರಿಯವಾಗಿದ್ದರೂ ಹಣ ಪಾವತಿ ಆಗೋದಿಲ್ಲ. ಎಷ್ಟು ಸಮಯ ನಿಗದಿ? ಫಾಸ್ಟ್ಯಾಗ್ ಬಳಕೆದಾರರಿಗೆ ಸುಲಭ ಮಾಡುವ ಸಲುವಾಗಿ 70 ನಿಮಿಷ ಗ್ರೇಸ್ ಪೀರಿಯಡ್, ಅಂದರೆ ಟೋಲ್ ದಾಟುವ 70 ನಿಮಿಷ ಮೊದಲು ಫಾಸ್ಟ್ಯಾಗ್ ಸಕ್ರಿಯ ಮಾಡಲು ಸಮಯಾವಕಾಶ ನೀಡಲಾಗಿದೆ. ನೀವು ಟೋಲ್ ದಾಟಬೇಕಾದ್ರೆ ಒಂದು 70 ನಿಮಿಷದ ಮುಂಚೆನೇ ನೀವು ಅದಕ್ಕೆ ರೀಚಾರ್ಜ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಇನ್ನು ಬ್ಲಾಕ್ ಲಿಸ್ಟ್ ಆಗಿದ್ದರೆ ಪರಿಣಾಮ ಏನು? ಫಾಸ್ಟ್ಯಾಗ್ ಟೋಲ್ ದಾಟುವ ಮುನ್ನ ಸಕ್ರಿಯ ಆಗದೇ ಇದ್ದರೆ 2 ಬಾರಿ ಟೋಲ್ ಕಟ್ಟಬೇಕು. ಆದರೆ 10 ನಿಮಿಷ ಮೊದಲು ರೀಚಾರ್ಜ್ ಮಾಡಿದರೆ 1 ಬಾರಿ ದಂಡದ ಹಣ ವಾಪಸ್ ಕೊಡುವಂತೆ ಮನವಿ ಕೂಡ ನೀವು ಮಾಡಬಹುದು. ಹಣ ಪಾವತಿಯಲ್ಲಿ ವಿಳಂಬ. ಟೋಲ್ ರೀಡರ್ನಲ್ಲಿ ವಾಹನ ದಾಟಿದ ಮೇಲೆ ಟೋಲ್ನಲ್ಲಿ ಹಣ ಪಾವತಿ 15 ನಿಮಿಷಕ್ಕಿಂತ ವಿಳಂಬ ಆದರೆ ಫಾಸ್ಟ್ಯಾಗ್ ಬಳಕೆದಾರ ಹೆಚ್ಚುವರಿ ಶುಲ್ಕ ಪಾವತಿಸಬೇಕಾಗಬಹುದು. ಹೆಚ್ಚುವರಿ ಶುಲ್ಕ ವಾಪಸ್. ಫಾಸ್ಟ್ಯಾಗ್ ಬ್ಲಾಕ್ ಲಿಸ್ಟ್ನಲ್ಲಿದ್ದು ಅಥವಾ ಕಡಿಮೆ ರೀಚಾರ್ಜ್ ಹೊಂದಿದರೆ ಟೋಲ್ ದಾಟುವಾಗ ಡಬಲ್ ಶುಲ್ಕ ಅಥವಾ ಹೆಚ್ಚುವರಿ ಶುಲ್ಕ ಕಡಿತ ಆದರೆ 15 ದಿನಗಳ ಬಳಿಕ ಅಷ್ಟೇ ಬ್ಯಾಂಕ್ಗಳಿಂದ ಶುಲ್ಕ ಪಾವತಿಗೆ ಮನವಿಯನ್ನು ಮಾಡಬಹುದು. ಹಾಗಿದ್ರೆ ಇನ್ನು ಫಾಸ್ಟ್ಯಾಗ್ ಹೊಸ ನಿಯಮಗಳ ದಂಡದಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ. ದಂಡ ತಪ್ಪಿಸೋಕೆ ನೀವೇನೆಲ್ಲ ಮಾಡಬೇಕು? ಫಾಸ್ಟ್ಯಾಗ್ನಲ್ಲಿ ನಿಗದಿತ ಹಣ ಇರುವಂತೆ ನೀವು ನೋಡ್ಕೊಳ್ಬೇಕು. ಬ್ಲಾಕ್ ಲಿಸ್ಟ್ಗೆ ಹೋಗದಂತೆ ಫಾಸ್ಟ್ಯಾಗ್ ಆಕ್ಟಿವ್ ಇರುವಂತೆ ನೋಡ್ಕೊಳ್ಬೇಕು. ನಂತರ ಹೆಚ್ಚುವರಿ ಹಣ ಕಡಿತ ಆಗೋದನ್ನು ತಪ್ಪಿಸಲು ಹಣ ಇದೆಯಾ ಇಲ್ವಾ ಅನ್ನೋದನ್ನು ನೋಡ್ಕೊಳ್ಬೇಕು. ಫಾಸ್ಟ್ಯಾಗ್ ಟ್ಯಾಬನ್ನು ಆಕ್ಟಿವ್ ಇರಿಸಿಕೊಳ್ಬೇಕು. ಇದರಿಂದ ಹಣ ಪಾವತಿ ರಿಜೆಕ್ಟ್ ಆಗುವ ಸಾಧ್ಯತೆ ತಡೆಯಬಹುದು. ದೇಶಾದ್ಯಂತ ಟೋಲ್ ಪ್ಲಾಜಾಗಳಲ್ಲಿ ನಗದು ರಹಿತ ವ್ಯವಹಾರ ಉತ್ತೇಜಿಸಲು ಎಲೆಕ್ಟ್ರಾನಿಕ್ ಉಪಕರಣದ ಮೂಲಕ ಶುಲ್ಕ ಸಂಗ್ರಹಿಸುವ ವಿಧಾನಕ್ಕೆ ಫಾಸ್ಟ್ಯಾಗ್ ಅನ್ನು ಜಾರಿಗೆ ತರಲಾಗಿದೆ. ವಾಹನಗಳು ಟೋಲ್ ದಾಟ್ತಾ ಇದ್ದಂತೆ ತಂತ್ರಜ್ಞಾನದ ಮೂಲಕ ಸ್ವಯಂಚಾಲಿತ ಮಾದರಿಯಲ್ಲಿ ಜೋಡಣೆಯಾಗಿರುವ ಬ್ಯಾಂಕ್ನಿಂದ ಟೋಲ್ ಶುಲ್ಕ ಪಾವತಿ ಆಗಲಿದೆ. ಇದಿಷ್ಟು ಹೊಸ ಟೋಲ್ ನೀತಿ ಮತ್ತು ನಿಯಮಗಳು. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.